ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೆಯಲಿದ್ದು ವಿದ್ಯುನ್ಮಾನ ಮತಯಂತ್ರಗಳ ತಯಾರಿಯನ್ನ ನಡೆಸಲಾಗಿದೆ. ಅಲ್ಲದೆ ರಾಜಕೀಯ ಪಕ್ಷದ ಪ್ರತಿನಿಧಿಯವರ ಸಮಕ್ಷಮದಲ್ಲಿ ಜಿಲ್ಲೆಯ ವಿಧಾನಸಭಾವಾರು ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಮೊದಲನೇ ಹಂತದ ರ್ಯಾಂಡಮೈಸೇಷನ್ ಅನ್ನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆಸಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಮತಯಂತ್ರಗಳನ್ನು ತಿರುಚಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ವಿವಿಪ್ಯಾಟ್ ದೃಢೀಕರಣ ನೀಡಲಿದೆ. ಇವಿಎಂ ಮೆಷಿನ್ಗಳ ಬಗ್ಗೆ ಕೇಳಿಬರುತ್ತಿರುವ ಆರೋಪಗಳು ಕೇವಲ ಊಹಾಪೋಹಗಳಷ್ಟೇ. ಇನ್ನು ಈ ಬಾರಿ ಚುನಾವಣೆಯಲ್ಲಿ ವೋಟರ್ ಸ್ಲಿಪ್ ಬಳಸಿಕೊಂಡು ಮತದಾನ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಭಾವಚಿತ್ರವಿರುವ ಗುರುತಿನ ಚೀಟಿಗಳು ಕಡ್ಡಾಯ ಎಂಬ ಅಂಶವನ್ನು ಜಿಲ್ಲಾಧಿಕಾರಿಗಳು ಉಲ್ಲೇಖಿಸಿದರು. ಇವಿಎಂ ಬಗ್ಗೆ ಅಥವಾ ಮಾತಾಡೋದೆಲ್ಲ ಇಟ್ ಇಸ್ ಓನ್ಲಿ ಅ ಮ್ಯಾಟರ್ ಆಫ್ ಜಸ್ಟ್ ಅವರವರು ಯುಗೆಗೆ ಮಾತಾಡ್ತಾರೆ ಹೊರತು ಇವಿಎಂ ಮಿಷನಲ್ಲಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಸಣ್ಣ ಲೋಪ ಕೂಡ ಇರುವುದಿಲ್ಲ. ಯಾಕಂದರೆ ಇದು ಒಂದು ಪೂರ್ತಿ ಸಿಸ್ಟಮ್ ಇದೆ. ಅಫಿಷಿಯಲ್ ಐ ಡಿ ಇಶ್ಯೂಡ್ ಟು MLA, MLC ಆ್ಯಂಡ್ MP ಆ್ಯಂಡ್ ಆಧಾರ್ ಕಾರ್ಡ್. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆದ ವಿಷಯ, ರೇಷನ್ ಕಾರ್ಡ್ ಇಲ್ಲ. ಅದು ಸ್ವಲ್ಪ ಎಲ್ಲರೂ ನೋಟ್ ಮಾಡಬೇಕು. ರೇಷನ್ ಕಾರ್ಡ್ ಇಸ್ ನಾಟ್ ಬೀನ್ ಡಿಕ್ಲೇರ್ಡ್ ಆ್ಯಸ್ ಅ ವ್ಯಾಲಿಡ್ ವೋಟರ್ ID. ಸೊ ಅದು ಒಂದು ವಿಷಯ ಎಲ್ಲರ ಗಮನಕ್ಕೆ ಇರಲಿ. ಬಿಕಾಸ್ ನಮ್ಮಲ್ಲಿ ಎಲ್ಲ ಸಡನ್ನಾಗಿ ರೇಷನ್ ಕಾರ್ಡೇ ತರೋದು. ಸೊ ಆ ರೇಷನ್ ಕಾರ್ಡ್ ಇಸ್ ನಾಟ್ ಅ ವ್ಯಾಲಿಡ್ ID. ವೋಟರ್ ಸ್ಲಿಪ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ವ್ಯಾಲಿಡ್ ID. ರೇಷನ್ ಕಾರ್ಡ್ ಆಲ್ಸೋ ಮೇ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ವ್ಯಾಲಿಡ್ ID. ಸೇಫ್ ಈಸ್ ಎಪಿಕ್. ಸಿವಿಜಿಎಲ್ ಆ್ಯಪ್ ಮೂಲಕ 34 ದೂರುಗಳು ಬಂದಿವೆ. ಇವೆಲ್ಲದರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 93,92,437 ರೂಪಾಯಿ ಮೌಲ್ಯದ ನಗದು ವಶಪಡಿಸಿಕೊಳ್ಳಲಾಗಿದೆ. 1 ಕೋಟಿ ರೂಪಾಯಿ ಮೌಲ್ಯದ ವಾಹನಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಈಗಾಗಲೇ ಸಿವಿಜಿಲಲ್ಲಿ ನಮಗೆ ಅರೌಂಡ್ 32 ಕಂಪ್ಲೇಂಟ್ಸ್ ಹ್ಯಾವ್ ಕಮ್. ಅದರಲ್ಲಿ 24 ಕಂಪ್ಲೇಂಟಲ್ಲಿ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. 20 and then 8 has been dropped. So ಇದರಲ್ಲಿ ಎಲ್ಲ it is not major complaints as such. All these complaints have been attended to. ಅದಲ್ಲದೆ ನಮ್ಮ 1950 ಈ ಸಾರಿ ತುಂಬ ಚೆನ್ನಾಗಿ ಇದರಲ್ಲಿ ಇನ್ಫಾರ್ಮೇಷನ್ ಮತ್ತು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇದೆ. ಸೊ ಇದುವರೆಗೆ ನಮಗೆ 2598 ಕಾಲ್ಸ್ ಇದುವರೆಗೆ ನಮಗೆ ಬಂದಿದೆ. ಇದರಲ್ಲಿ ನಾವು 2595 ಕಾಲ್ಸ್ ಅನ್ನು ಈಗ ನಾವು ಡಿಸ್ಪೋಸಲ್ ಮಾಡಿದ್ದೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಿಇಒ ಡಾಕ್ಟರ್ ಸೆಲ್ವಮಣೆ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.